ಹಿಂದೂಸ್ಥಾನದ ಅಧಿಕಾರಕ್ಕಾಗಿ ನಾನು ಏನೂ ಮಾಡಲು ಸಿದ್ಧ. ಯಾರಲ್ಲಿ? ಅಫ್ಘಾನ್ನ ಆಡಳಿತಗಾರ ಜಮಾನ್ ಶಾ ದುರಾನಿಗೆ ಈಗಲೇ ಪತ್ರ ಕಳುಹಿಸಿ. ವರ್ಷ 1796. ಟಿಪ್ಪು ಸುಲ್ತಾನ್ ಮೇಲೆ ಬ್ರಿಟಿಷರು ಮತ್ತು ಮರಾಠರಿಂದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿತ್ತು. ಆಗ ಆತ ಅವರನ್ನು ನೇರವಾಗಿ ಎದುರಿಸುವ ಬದಲು ಮಾಡಿದ್ದೇನು ಗೊತ್ತಾ? ಅವನು ಅಫ್ಘಾನಿಸ್ತಾನದ ಆಡಳಿತಗಾರ ಜಮಾನ್ ಶಾ ದುರಾನಿಯನ್ನು ಭಾರತದ ಮೇಲೆ ಆಕ್ರಮಣ ಮಾಡಲು ಆಹ್ವಾನಿಸಿದ. ಅದಕ್ಕಾಗಿ ಆತ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿದ್ದು ಕೇವಲ ಒಂದು ಪತ್ರ ಮಾತ್ರವಲ್ಲ, ಬದಲಿಗೆ ಕೆಲವಾರು ಬಾರಿ ರಾಜತಾಂತ್ರಿಕ ಪ್ರಯತ್ನಗಳನ್ನು ಮಾಡಿದ್ದ. ಮೀರ್ ಹಬೀಬುಲ್ಲಾ ಮತ್ತು ಮೊಹಮ್ಮದ್ ರಜಾ ಎಂಬ ಇಬ್ಬರು ರಾಯಭಾರಿಗಳನ್ನು ಕಂದಹಾರ್ ಮತ್ತು ಕಾಬೂಲ್ಗೆ ಕಳುಹಿಸಿದ ಮತ್ತು ಅವರೊಂದಿಗೆ 5 ಲಕ್ಷ ರೂಪಾಯಿಗಳು ಮತ್ತು ಅಮೂಲ್ಯ ಉಡುಗೊರೆಗಳನ್ನು ಕಳುಹಿಸಲಾಯಿತು. ಅಷ್ಟೇ ಅಲ್ಲ, ಜಮಾನ್ ಶಾ ಭಾರತದ ಮೇಲೆ ದಾಳಿ ಮಾಡಿದರೆ ಅವನಿಗೆ 30 ಮಿಲಿಯನ್ ರೂಪಾಯಿಗಳನ್ನು ನೀಡಲಾಗುವುದು ಮತ್ತು 20,000 ಅಫ್ಘಾನ್ ಅಶ್ವಸೈನಿಕರ ಸಂಪೂರ್ಣ ವೆಚ್ಚವನ್ನು ಸಹ ಭರಿಸಲಾಗುವುದು ಎಂದು ಕೂಡ ಟಿಪ್ಪು ಭರವಸೆ ನೀಡಿದ. ಫೆಬ್ರವರಿ 5, 1797 ಪತ್ರದಲ್ಲಿ ಹಿಂದೂಸ್ಥಾನದಲ್ಲಿ ಜಿಹಾದ್ ನಡೆಸುವುದು ನನ್ನ ಮಹತ್ವಾಕಾಂಕ್ಷೆ ಎಂದು ಟಿಪ್ಪು ಸ್ಪಷ್ಟವಾಗಿ ಬರೆದಿದ್ದ. ಅವನ ಯೋಜನೆ ಸ್ಪಷ್ಟವಾಗಿತ್ತು. ಅಫ್ಘಾನ್ ಸೈನ್ಯವು ಉತ್ತರದಿಂದ ದಾಳಿ ಮಾಡಿದರೆ ಟಿಪ್ಪು ಸುಲ್ತಾನನು ದಕ್ಷಿಣದಿಂದ ದಾಳಿ ಮಾಡುವುದು ಎಂದು. ಜಮಾನ್ ಶಾ ಸ್ವತಃ ವೈಯಕ್ತಿಕವಾಗಿ ಭಾರತದ ಮೇಲೆ ಆಕ್ರಮಣವನ್ನು ಮುನ್ನಡೆಸಬಹುದು ಮತ್ತು ಮರಾಠರನ್ನು ದೆಹಲಿಯಿಂದ ಓಡಿಸಬಹುದು. ನಂತರ ಅಫ್ಘಾನ್ ಮತ್ತು ಟಿಪ್ಪುವಿನ ಸಂಯೋಜಿತ ಪಡೆಗಳು ಡೆಕ್ಕನ್ನಲ್ಲಿ ಮರಾಠ ಶಕ್ತಿಯನ್ನು ಹತ್ತಿಕ್ಕಬಹುದು ಎಂದು ಟಿಪ್ಪು ಭಾವಿಸಿದ್ದ. ಉತ್ತರದಲ್ಲಿ ಜಮಾನ್ ಶಾ ಮತ್ತು ಸಿಖ್ ಸಾಮ್ರಾಜ್ಯದ ನಡುವಿನ ಪೈಪೋಟಿ ಅದಾಗಲೇ ತೀವ್ರವಾಗಿತ್ತು. 1797ರಿಂದ 99 ನಡುವೆ ಸಿಖ್ ಸಾಮ್ರಾಜ್ಯವು ಅದಾಗಲೇ 2 ಬಾರಿ ಜಮಾನ್ ಸಾಮ್ರಾಜ್ಯವನ್ನು ಸೋಲಿಸಿತು ಮತ್ತು 1800ರಲ್ಲಿ ಜಮಾನ್ ಶಾನ 3ನೇ ಪ್ರಯತ್ನದಲ್ಲಿ ಅಫ್ಘಾನಿಸ್ತಾನದೊಳಗಿನ ಆಂತರಿಕ ಅಧಿಕಾರ ಹೋರಾಟಗಳಿಂದಾಗಿ ಅವನು ತನ್ನ ಅಭಿಯಾನವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಟಿಪ್ಪುವಿನ ಕೋರಿಕೆಯ ಮೇರೆಗೆ ಪದೇ ಪದೇ ಪ್ರಯತ್ನಿಸಿದರೂ ಜಮಾನ್ ಶಾನ ಆಕ್ರಮಣಗಳು ವಿಫಲವಾದವು ಮತ್ತು ಟಿಪ್ಪುವಿನ ಯೋಜನೆಯೂ ಸಹ ಯಶಸ್ವಿಯಾಗಲಿಲ್ಲ. ಹಾಗಾದರೆ ಈಗ ಉಳಿದಿರುವ ಪ್ರಶ್ನೆ ಏನೆಂದರೆ, ಮೈಸೂರಿನ ಹುಲಿಯೆಂದು ಕರೆಸಿಕೊಳ್ಳುವ ಟಿಪ್ಪು ಸುಲ್ತಾನ್ ನಿಜವಾಗಿಯೂ ತಾನು ಏಕಾಂಗಿಯಾಗಿ ಮರಾಠರ ವಿರುದ್ಧ ಹೋರಾಡುವಷ್ಟು ಪರಾಕ್ರಮಶಾಲಿಯಾಗಿದ್ದನೇ? ಇತಿಹಾಸ ಪಠ್ಯಪುಸ್ತಕಗಳು ಅವನನ್ನು ಚಿತ್ರಿಸುವಂತೆ ಅವನು ಸ್ವಾತಂತ್ರ್ಯ ಹೋರಾಟಗಾರನೇ ಆಗಿದ್ದರೆ ಹಿಂದೂಗಳು ಮತ್ತು ಇತರ ಭಾರತೀಯ ರಾಜ್ಯಗಳ ವಿರುದ್ಧ ಜಿಹಾದ್ ಕನಸು ಕಾಣುತ್ತಿದ್ದನೇ? ಒಂದು ವಿಚಾರವಂತೂ ಸ್ಪಷ್ಟ, ಅಧಿಕಾರಕ್ಕಾಗಿ ಆತ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದ. ಇತಿಹಾಸವೆಂದರೆ ನಮಗೆ ಶಾಲೆಯ ಪಠ್ಯಗಳಲ್ಲಿ ಕಲಿಸಿದ್ದಷ್ಟೇ ಅಲ್ಲ, ಅದರೊಳಗೆ ಈ ರೀತಿ ಬಚ್ಚಿಟ್ಟ ಸತ್ಯಗಳು ಇನ್ನೂ ಸಾಕಷ್ಟಿವೆ.